ದಾವಣಗೆರೆಯ ಕಿಡಿ ಈಗ ಬಣ ರಾಜಕೀಯದ ದಳ್ಳೂರಿಯಾಗಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿದ್ದು ವರ್ಸಸ್ ಡಿಕೆಶಿ ಪವರ್ ಗೇಮ್ ನಡೀತಾ ಇದೆ. ದಾವಣಗೆರೆಯಲ್ಲಿ ಕಿಡಿ ಈಗ ಬಣ ರಾಜಕೀಯದ ದಳ್ಳೂರಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿದ್ದು ವರ್ಸಸ್ ಡಿಕೆಶಿ ಪವರ್ ಗೇಮ್. ಕಾಂಗ್ರೆಸ್ ಪಕ್ಷಕ್ಕೆ ವಾಪಸ್ ಆಗ್ತಾರಾ ಅಬ್ದುಲ್ ಜಬ್ಬಾರ್? ಜಬ್ಬಾರ್ ಅಮಾನತು ಬೆನ್ನಲ್ಲೇ ಅಖಾಡಕ್ಕಿಳಿದ ಸಚಿವರು. ಕೆಎನ್ ರಾಜಣ್ಣ ಸತೀಶ್ ಜಾರಕಿಹೊಳಿ ಜೋಡಿ ಮೋಡಿ. ಡಿಕೆಶಿ ನಿರ್ಧಾರಕ್ಕೆ ಸಿದ್ದು ಆಪ್ತರಿಂದ ಪರೋಕ್ಷ ಚೆಕ್ಮೇಟ್. ಅಮಾನತು ರದ್ದತಿಗೆ ಹೈಕಮಾಂಡ್ ಮೇಲೆ ಒತ್ತಡಕ್ಕೆ ಪ್ಲಾನ್. ಒತ್ತಡ ಹೇರಲು ಸಿದ್ದರಾಮಯ್ಯ ಬಣದಿಂದ ದೆಹಲಿ ಪ್ಲಾನ್. ಅಲ್ಪಸಂಖ್ಯಾತ ಲೀಡರ್ಸ್ ಪರ ಸತೀಶ್ ರಾಜಣ್ಣ ಬ್ಯಾಟ್. ಶೀಘ್ರದಲ್ಲೇ ದೆಹಲಿಗೆ ತೆರಳಿ ವರಿಷ್ಠರ ಭೇಟಿ ಸಾಧ್ಯತೆ. ಜಬ್ಬಾರ್ ಅಮಾನತು ಹಿಂಪಡೆಯುವಂತೆ ಬಿಗಿ ಪಟ್ಟು. ಡಿಕೆಶಿ ವಿರುದ್ಧ ಪರೋಕ್ಷವಾಗಿ ಸಿಡಿದೆದ್ದ ಸಿದ್ದು ಆಪ್ತರು. ಸಿದ್ದರಾಮಯ್ಯ ಆಪ್ತರ ಮನವಿಗೆ ಒಪ್ಪುತ್ತಾ ಹೈಕಮಾಂಡ್? ಹಾಗಾದ್ರೆ ಜಬ್ಬಾರ್ ವಾಪಸ್ಸಾತಿ ವಿಚಾರದಲ್ಲಿ ವರಿಷ್ಠರ ನಡೆ ಏನ್? ಹಾಗಾದ್ರೆ ಯಾವ ನಡೆಯನ್ನ ಅನುಸರಿಸ್ತಾರೆ? ಇನ್ನು ದಾವಣಗೆರೆಯ ಕಿಡಿ ಈಗ ಕಾಂಗ್ರೆಸ್ನಲ್ಲಿ ಯಾವ ರೀತಿ ಆಗಿದೆ ಅಂತಂದ್ರೆ ರಾಜಕೀಯ ದಳ್ಳೂರಿ ಈಗ ಪ್ರಾರಂಭ ಆಗೋ ರೀತಿಯಲ್ಲಾಗಿದೆ. ಒಂದು ಕಡೆ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿದ್ದು ವರ್ಸಸ್ ಡಿಕೆ ಶಿವಕುಮಾರ್ ಅವರ ನಡುವೆ ಈ ಒಂದು ಪವರ್ ಗೇಮ್ ವಿಚಾರ ಕೂಡ ಬಹಳ ಚರ್ಚೆ ಆಗ್ತಾ ಇದೆ. ಇದರ ನಡುವೆ ಈಗ ಕಾಂಗ್ರೆಸ್ ಪಕ್ಷಕ್ಕೆ ಅಬ್ದುಲ್ ಜಬ್ಬಾರ್ ಅವರು ವಾಪಸ್ ಆಗ್ತಾರಾ? ಯಾಕೆಂತಂದ್ರೆ ಕೆಎನ್ ರಾಜಣ್ಣ ಆಗಿರಬಹುದು, ಸತೀಶ್ ಜಾರಕಿಹೊಳಿ ಇಬ್ರು ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಜೊತೆಗೆ ಡಿಕೆ ಶಿವಕುಮಾರ್ ಅವರನ್ನು ಕೂಡ ಭೇಟಿ ಮಾಡಿ ಈ ಒಂದು ವಿಚಾರವಾಗಿ ಚರ್ಚೆ ಕೂಡ ಮಾಡಿದ್ದಾರೆ ನಿನ್ನೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ. ವೆರಿ ಗುಡ್ ಮಾರ್ನಿಂಗ್. ಸದ್ಯಕ್ಕೆ ಒಂದು ದಾವಣಗೆರೆಯ ಕಿಡಿ ಬಣ ರಾಜಕೀಯ ದಳ್ಳೂರಿ ಹೆಚ್ಚಾಗುವಂತೆ ಮಾಡಿದೆ. ಮುಖ್ಯವಾಗಿ ಒಂದು ಕಡೆ ಪವರ್ ಶೇರಿಂಗ್ ವಿಚಾರ ಚರ್ಚೆ ಆಗ್ತಾ ಇದೆ, ಮತ್ತೊಂದು ಕಡೆ ಈಗ ಸಚಿವರೇ ಅಖಾಡಕ್ಕಿಳಿದು ಅಲ್ಪಸಂಖ್ಯಾತರ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ. ಮುಖ್ಯವಾಗಿ ಈಗ ಹೈಕಮಾಂಡ್ ಯಾವ ನಡೆಯನ್ನ ಅನುಸರಿಸುತ್ತೆ? ಎಸ್ ಸಾಹಿತ್ಯ ಏನು ದಾವಣಗೆರೆ ದಂಗಲ್ ವಿಚಾರದಲ್ಲಿ ಈಗಾಗಲೇ ಇಬ್ಬರು ವ್ಯಕ್ತಿಗಳ ತಲೆದಂಡ ಆಗಿರೋದು. ಪ್ರಮುಖವಾಗಿ ಈಗಾಗಲೇ ಜಮೀರ್ ಅವರ ತಲೆದಂಡಕ್ಕೂ ಕೂಡ ಸಾಕಷ್ಟು ಒತ್ತಡಗಳು ಕೂಡ ಕೇಳಿ ಬರ್ತಾ ಇರೋದು. ಯಾಕೆಂದ್ರೆ ಪಕ್ಷ ವಿರೋಧಿ ಚಟುವಟಿಕೆ ಹಿನ್ನೆಲೆ ಈಗಾಗಲೇ ನಜೀರ್ ಆಗಿರ್ಬೋದು ಮತ್ತು ಅಬ್ದುಲ್ ಜಬ್ಬಾರ್ ಅವ್ರನ್ನ ತಮ್ಮ ಸ್ಥಾನದಿಂದ ಕೂಡ ಕೈ ಬಿಟ್ಟಿರೋದು. ಇನ್ನೊಂದ್ ಕಡೆ ಅಬ್ದುಲ್ ಜಬ್ಬಾರ್ ಅವರನ್ನ ಪಕ್ಷದಿಂದಲೂ ಕೂಡ ಉಚ್ಚಾಟನೆ ಮಾಡಿರುವಂತದ್ದು. ಇದರಿಂದಾಗಿ ಈಗ ಕಾಂಗ್ರೆಸ್ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರುವಂತದ್ದು. ಇನ್ನೊಂದು ರೀತಿ ಅಲ್ಪಸಂಖ್ಯಾತ ಸಮುದಾಯದಲ್ಲೂ ಕೂಡ ಇದು ತೀವ್ರ ವಿರೋಧಕ್ಕೆ ಕಾರಣ ಆಗ್ತಾ ಇರೋದು. ಮತ್ತೆ ಸರ್ಕಾರದ ವಿರುದ್ಧ ಆಗಿರ್ಬೋದು ಮತ್ತು ಕಾಂಗ್ರೆಸ್ ಪಕ್ಷದ ವಿರುದ್ಧ ಅಸಮಾಧಾನ ಕೂಡ ವ್ಯಕ್ತಪಡಿಸ್ತಾ ಇರೋದು. ಇದರ ಹಿನ್ನೆಲೆ ಹಾಕ್ತಿರುವಂತಹ ಏನು ಸಿದ್ದರಾಮಯ್ಯ ಅಂಟಿ ನಿನ್ನೆ ಸತೀಶ್ ಜಾರಕಿಹೊಳಿ ನೇರವಾಗಿ ಡಿಸಿಎಂ ಡಿಕೆಶಿ ಮನೆಗೆ ಭೇಟಿ ನೀಡಿ ಇದ್ರ ಬಗ್ಗೆ ಚರ್ಚೆ ನಡೆಸಿರುವಂತದ್ದು. ಪ್ರಮುಖವಾಗಿ ಈ ರೀತಿಯಾದ ಸಡನ್ ಕ್ರಮ ಸರಿಯಲ್ಲ, ಇದನ್ನ ವಾಪಸ್ ಪಡೆಯುವಂತೆ ಕೂಡ ಮನವಿ ಮಾಡಿರುವಂತದ್ದು. ಯಾಕೆಂದ್ರೆ ಈಗಾಗಲೇ ಮುಸ್ಲಿಂ ಸಮುದಾಯದಲ್ಲಿ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಿದೆ. ಮುಂದಿನ ದಿನಗಳಲ್ಲಿ ಚುನಾವಣೆ ಸಂದರ್ಭದಲ್ಲಿ ಮತದಾನದ ಅವಶ್ಯಕತೆ ಇರುತ್ತೆ. ಮತ್ತೆ ಇಲ್ಲಿಯೂ ಕೂಡ ಮುಸ್ಲಿಂ ಸಮುದಾಯದವರು ಕೂಡ ಕಾಂಗ್ರೆಸ್ ಜೊತೆಗೆ ನಿಂತಿರುವಂತದ್ದು. ಈ ರೀತಿಯಾದ ಕ್ರಮಗಳು ಅವರಿಗೆ ಕೆಟ್ಟ ಸಂದೇಶ ಹೋಗುತ್ತೆ ಅಂತ ಕೂಡ ಮನವರಿಕೆಯನ್ನ ಮಾಡಿರುವಂತದ್ದು. ಆದ್ರೆ ಇದೇ ಸಂದರ್ಭ ಸತೀಶ್ ಜಾರಕಿಹೊಳಿ ಅವರಿಗೆ ಡಿಸಿಎಂ ಹೇಳಿರುವಂತದ್ದು, ನನ್ನಲ್ಲಿ ಯಾವುದೇ ರೀತಿಯಾದಂತಹ ಪಾತ್ರ ಇಲ್ಲ, ಈಗಾಗಲೇ ಹೈಕಮಾಂಡ್ಗೆ ದೂರು ಕೊಟ್ಟಿದ್ದು, ಹೈಕಮಾಂಡ್ ಅವರ ಸೂಚನೆ ಮೇರೆಗೆ ಈ ಕ್ರಮಗಳನ್ನ ಕೈಗೊಂಡಿದ್ದೇನೆ ಅಂತ ಕೂಡ ಅವರಿಗೆ ನೇರವಾಗಿ ಹೇಳಿರುವಂತದ್ದು. ಇದರಿಂದಾಗಿ ಮುಂದಿನ ದಿನಗಳಲ್ಲಿ ಹೈಕಮಾಂಡ್ಗೆ ಹೋಗಿ ಇದ್ರ ಬಗ್ಗೆ ಚರ್ಚೆ ಮಾಡುವ ಸಾಧ್ಯತೆ ಇರುವಂತದ್ದು. ಯಾಕೆಂದ್ರೆ ಮೇ 4ನೇ ತಾರೀಕು ನಂತರ ಪಂಚರಾಜ್ಯ ಚುನಾವಣೆ ಮುಗಿಯುತ್ತೆ. ಆ ನಂತರ ಹೈಕಮಾಂಡ್ ನಾಯಕರ ಭೇಟಿಗೆ ಹೋಗುವ ಸಾಧ್ಯತೆ ಇರುವಂತದ್ದು. ಇಲ್ಲಿನ ರಾಜ್ಯದಲ್ಲಿ ನಡೆಯುತ್ತಿರುವ ಬದಲಾವಣೆಗಳಾಗಿರ್ಬೋದು ಮತ್ತು ಮುಸ್ಲಿಂ ಸಮುದಾಯದಲ್ಲಿ ಆಕ್ರೋಶಗೊಂಡಿರುವಂತಹ ವಿಚಾರವನ್ನ ಕೂಡ ಹೈಕಮಾಂಡ್ ಮನವರಿಕೆ ಮಾಡಿ ಅವರನ್ನ ಮನವೊಲಿಸಿ ಪ್ರಯತ್ನಗಳನ್ನ ಮುಂದಾಗಿರುತ್ತೆ. ಆದ್ರೆ ಬೈ ಎಲೆಕ್ಷನ್ ಅಲ್ಲಿ ಏನು ತೀರ್ಮಾನ ಆಗುತ್ತೆ ಅಂದ್ರೆ ಬೈ ಎಲೆಕ್ಷನ್ ದಾವಣಗೆರೆ ವಿಚಾರದಲ್ಲಿ ಯಾವ ರೀತಿ ಫಲಿತಾಂಶ ಬರುತ್ತೆ ಅನ್ನೋ ಆಧಾರದ ಮೇಲೂ ಕೂಡ ಇರುತ್ತೆ. ಆದ್ರೂ ಕೂಡ ಒಟ್ಟಿನಲ್ಲಿ ಮುಸ್ಲಿಂ ಸಮುದಾಯದ ಪರವಾಗಿ ಈಗ ಸತೀಶ್ ಜಾರಕಿಹೊಳಿ ಅವರು ನಿಂತಿರೋದು. ಹೈಕಮಾಂಡ್ ನಾಯಕರ ತೀರ್ಮಾನಕ್ಕೂ ಕೂಡ ನಿರ್ಧಾರ ಮಾಡಿರುವಂತದ್ದು ಸಾಹಿತ್ಯ. ಮಾರುತಿ, ಮುಖ್ಯವಾಗಿ ಈಗ ಜಬ್ಬಾರ್ ಅವರ ಪರವಾಗಿ ಸಚಿವರು ಕೂಡ ಅಖಾಡಕ್ಕೆ ಇಳಿದಿರೋದ್ರಿಂದ ಏನಾದ್ರೂ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ವಾಪಸ್ ಆಗ್ತಾರಾ ಅಂತ ಸಾಧ್ಯತೆ ಇರುವಂತದ್ದು. ಯಾಕೆಂದ್ರೆ ಈಗಾಗಲೇ ಸಡನ್ ಆಗಿ ಈ ರೀತಿ ಕ್ರಮ ಕೈಗೊಂಡಿರೋದ್ರಿಂದ ಈಗಾಗಲೇ ಮುಸ್ಲಿಂ ಸಮುದಾಯದಲ್ಲಿ ಸಾಕಷ್ಟು ಆಕ್ರೋಶವಾಗ್ತಿದೆ. ಈಗಾಗಲೇ ರಾಜಣ್ಣ ಅವರು ಕೂಡ ನೇರವಾಗಿ ಅಂದ್ರೆ ಸಿದ್ದರಾಮಯ್ಯ ಪರ ನಿಂತಿರುವಂತಹ ನಾಯಕರ ಏನೇ ಕ್ರಮ ಕೈಗೊಂಡ್ರು ಕೂಡ ಸಿಎಂ ಸಿದ್ದರಾಮಯ್ಯ ಯಾವುದೇ ರೀತಿ ಮಾತಾಡ್ತಿಲ್ಲ, ಮತ್ತೆ ಅವರ ಪರ ವಹಿಸುವ ಕೆಲಸವನ್ನು ಕೂಡ ಮಾಡ್ತಿಲ್ಲ. ಅವರು ಕೂಡ ಸೈಲೆಂಟ್ ಆಗಿದ್ದಾರೆ ಅಂತ ನನ್ನ ನೇರವಾಗಿ ಹೇಳಿರುವಂತದ್ದು. ಇವೆಲ್ಲ ಗಮನಿಸ್ತಾ ಹೋದ್ರೆ ಸತೀಶ್ ಜಾರಕಿಹೊಳಿ ಈ ನಂತರ ಬೆಳವಣಿಗೆ ರಾಜಕೀಯ ಇತ್ತೀಚಿನ ಬೆಳವಣಿಗೆ ಗಮನಿಸಿರುವಂತಹ ಸತೀಶ್ ಜಾರಕಿಹೊಳಿ ನೇರವಾಗಿ ಆ ಕಡೆ ಇಳಿದಿರೋದು. ಅವರು ಕೂಡ ಡಿಸಿಎಂ ನ ಮನವೊಲಿಸುವ ಪ್ರಯತ್ನವನ್ನ ಮಾಡಿರೋದು.
ಕ್ಯಾಬಿನೆಟ್ ನಲ್ಲೂ ಕೂಡ ಈ ರೀತಿ ಇದರ ಬಗ್ಗೆ ಚರ್ಚೆ ಆಗಿರೋದು. ಅದೇ ಸಂದರ್ಭದಲ್ಲಿ ಪ್ರಿಯಾಂಕ ಖರ್ಗೆ ಅವರು ಕೂಡ ಈ ರೀತಿಯಾದ ಕ್ರಮ ಸರಿಯಲ್ಲ, ಅಂದ್ರೆ ನೇರ ಮುಸ್ಲಿಂ ನಾಯಕರನ್ನ ತಲೆದಂಡ ಮಾಡುವಂಥದ್ದು ಮತ್ತು ಅವರನ್ನ ಹೊಣೆ ಮಾಡುವಂಥದ್ದು ಕೂಡ ಸರಿಯಲ್ಲ. ಇದು ಪಕ್ಷದಲ್ಲಾಗಿರ್ಬೋದು ಮತ್ತು ಸಮುದಾಯದಲ್ಲೂ ಕೂಡ ಕೆಟ್ಟ ಸಂದೇಶ ಹೋಗುತ್ತೆ. ಅವರ ಆಕ್ರೋಶಕ್ಕೆ ನಾವು ಕಾರಣ ಆಗ್ಬೇಕಾಗತ್ತೆ. ಇದರ ಬಗ್ಗೆ ಹೈಕಮಾಂಡ್ ಜೊತೆಯಲ್ಲೂ ಕೂಡ ಮಾತನಾಡಬೇಕು ಅಂತ ಕ್ಯಾಬಿನೆಟ್ ನಲ್ಲೂ ಕೂಡ ಚರ್ಚೆ ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಏನು ಹೈಕಮಾಂಡ್ ಮನವೊಲಿಸಿದ್ದೆ ಆದಲ್ಲಿ ಅವರು ಮತ್ತೆ ಪಕ್ಷಕ್ಕೆ ಸೇರ್ಪಡೆ ಆಗುವ ಸಾಧ್ಯತೆ ಇರುವಂತದ್ದು ಸಾಹಿತ್ಯ. ಮಾರುತಿ, ಮುಖ್ಯವಾಗಿ ಈಗ ಸಿದ್ದರಾಮಯ್ಯ ಅವರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ ಎಂಬ ಆರೋಪ ಕೂಡ ಇದೆ. ಅದರ ಜೊತೆಗೆ ಅಲ್ಪಸಂಖ್ಯಾತರನ್ನ ಕಡೆಗಣನೆ ಮಾಡ್ತಾ ಇದ್ದಾರೆ, ಕೇವಲ ವೋಟ್ ಬ್ಯಾಂಕಿಂಗ್ ಆಗಿ ಮಾತ್ರ ಅಲ್ಪಸಂಖ್ಯಾತರನ್ನ ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಎಂಬ ಆರೋಪ ಕೂಡ ಇದೆ. ಸದ್ಯಕ್ಕೀಗ ದೆಹಲಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಬೀಡು ಬಿಟ್ಟಿರೋದ್ರಿಂದ ಇಲ್ಲಿ ಏನೆಲ್ಲ ಆರೋಪಗಳಿದ್ದಾವೆ ಇದೆಲ್ಲವನ್ನು ಕೂಡ ಯಾವ ರೀತಿ ನಾವು ಸರಿಪಡಿಸ್ಕೊಳ್ಬೇಕು ಅಂತ ಹೈಕಮಾಂಡ್ ಜೊತೆ ಚರ್ಚೆ ಮಾಡ್ತಾರಾ ಅಂತ? ಸಾಹಿತ್ಯ ಈಗಾಗಲೇ ಕಳೆದ ಸುಮಾರು 2 ತಿಂಗಳಿಂದಲೂ ಕೂಡ ಈ ವಿಚಾರವಾಗಿ ಚರ್ಚೆ ಆಗ್ತದೆ. ಅಂದ್ರೆ ಪ್ರಮುಖವಾಗಿ ಸಿದ್ದರಾಮಯ್ಯ ಜೊತೆ ಇರೋರ್ನೇ ಈಗ ಟಾರ್ಗೆಟ್ ಮಾಡ್ತಿದ್ದಾರೆ ಡಿ.ಕೆ. ಶಿವಣ್ಣ ಎಂಬುದು ಕೂಡ ಕಾಂಗ್ರೆಸ್ ನಲ್ಲಿ ಚರ್ಚೆ ಆಗ್ತಿದೆ. ಯಾಕೆಂದ್ರೆ ಈ ಹಿಂದೆ ರಾಜಣ್ಣ ಅವರ ಸಚಿವ ಸ್ಥಾನದಿಂದ ಕೆಳಗಿಳಿಸಿದ್ರು, ಮತ್ತೆ ಗೋವಿಂದರಾಜ್ ಅವ್ರನ್ನ ಕೂಡ ಸಿಎಂ ರಾಜಕೀಯ ಕಾರ್ಯದರ್ಶಿಯಿಂದ ಸ್ಥಾನದಿಂದ ಕೆಳಗಿಳಿಸಿದ್ರು. ಈಗ ನಜೀರ್ ಅವರನ್ನು ಕೂಡ ಸಿಎಂ ರಾಜಕೀಯ ಕಾರ್ಯದರ್ಶಿಯಿಂದ ಕೆಳಗಿಳಿಸಿರೋದು. ಇನ್ನೊಂದ್ ಕಡೆ ಜಮೀರ್ ಅವರ ರಾಜೀನಾಮೆ ಅಂದ್ರೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಒತ್ತಾಯಿಸಿ ಮತ್ತು ಅವ್ರ ಸಚಿವ ಸ್ಥಾನದಿಂದ ಕೈ ಬಿಡ್ಬೇಕು ಅಂತ ಒತ್ತಾಯಿಸಿ ಈಗ ಸಾಕಷ್ಟು ದೂರುಗಳು ಕೂಡ ಹೈಕಮಾಂಡ್ಗೆ ಹೋಗಿರೋದು. ಇವೆಲ್ಲವೂ ಗಮನಿಸೋದಾದ್ರೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಪರ ಇರುವಂತಹ ನಾಯಕರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಇದರ ಉದ್ದೇಶ ಅವರ ಸ್ಟ್ರೆಂತ್ ಅನ್ನ ಕಡಿಮೆ ಮಾಡುವಂತದ್ದು, ಮತ್ತೆ ಅದೇ ರೀತಿ ಡಿ.ಸಿ.ಎಂ ಅವರಿಗೆ ಒಂದು ಸಿಎಂ ಪಟ್ಟವನ್ನ ಅವಕಾಶ ಕೊಡಿಸುವ ನಿಟ್ಟಿನಲ್ಲಿ ಈಗಾಗಲೇ ಏನು ಡಿ.ಕೆ.ಶಿ ಪರ ಇರುವಂತಹ ನಾಯಕರು ಕೂಡ ಪ್ರಯತ್ನ ಪಡ್ತಿದ್ದಾರೆ ಅಂತ ಕಾಂಗ್ರೆಸ್ ನಲ್ಲಿ ಚರ್ಚೆ ಆಗ್ತಿದೆ. ಆದ್ರೆ ನಿನ್ನೆ ಡಿ.ಸಿ.ಎಂ ಡಿ.ಕೆ.ಶಿ ಅವರು ಮಾತನಾಡಿರೋದು ನೋಡೋದಾದ್ರೆ, ನಾವ್ ಯಾವುದೇ ರೀತಿಯಲ್ಲಿ ನಮ್ಮಲ್ಲಿ ಗುಂಪಿಲ್ಲ, ಸಿದ್ದರಾಮಯ್ಯನ ಬಣ ಅಂತಾನೂ ಇಲ್ಲ, ಮತ್ತೆ ಡಿ.ಕೆ.ಶಿ ಬಣ ಅಂತಾನೂ ಇಲ್ಲ, ನಾವೆಲ್ಲರೂ ಒಂದೇ, ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೋ ಅದಕ್ಕೆ ನಾವು ಬದ್ಧವಾಗಿದ್ದೇವೆ ಅಂತ ಕೂಡ ಹೇಳಿರೋದು. ಎಲ್ಲೋ ಒಂದ್ ಕಡೆ ಈಗಾಗಲೇ ರಾಜಣ್ಣ ಕೂಡ ಇದೇ ರೀತಿಯಾದಂತಹ ಆರೋಪವನ್ನ ಮಾಡಿರೋದು. ಅಂದ್ರೆ ಈ ಹಿಂದೆ ನನ್ನ ಮೇಲೆ ಕ್ರಮ ಆದಾಗೂ ಕೂಡ ಸಿದ್ದರಾಮಯ್ಯ ಯಾವ ರೀತಿಯಾದಂತಹ ಹೇಳಿಕೆ ಆಗಿರ್ಬೋದು, ನಮ್ಮ ಪರವಹಿಸುವ ಕೆಲಸ ಮಾಡಲಿಲ್ಲ, ಅದೇ ರೀತಿಯಾದಂತ ಈಗ ಜಬ್ಬಾರ್ ವಿರುದ್ಧ ಆಗಿರ್ಬೋದು ಮತ್ತು ನಜೀರ್ ವಿರುದ್ಧವೂ ಕೂಡ ಕ್ರಮ ಆಗಿದೆ. ಆದ್ರೆ ಎಲ್ಲೂ ಕೂಡ ಸಿದ್ದರಾಮಯ್ಯ ಇದ್ರ ಬಗ್ಗೆ ಪ್ರಸ್ತಾಪ ಮಾಡ್ತಿಲ್ಲ, ಮತ್ತೆ ಹೈಕಮಾಂಡ್ಗೆ ನಮ್ಮ ಪರವಾಗಿ ಚರ್ಚೆ ಮಾಡ್ತಿಲ್ಲ ಅಂತ ಕೂಡ ನೇರವಾಗಿ ಸಿದ್ದರಾಮಯ್ಯ ವಿರುದ್ಧ ಒಂದ್ ರೀತಿಯ ಆಕ್ರೋಶ ಅಥವಾ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿರುವಂತದ್ದು. ಇದರಿಂದಾಗಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ಟರ್ನ್ ಆಗುತ್ತೆ ಎಂಬುದು ಕೂಡ ಕಾದ್ ನೋಡ್ಬೇಕು. ಸದ್ಯಕ್ಕೆ ಸಿದ್ದರಾಮಯ್ಯರು ಸಾಕಷ್ಟು ವಿಚಾರಗಳ ಬಗ್ಗೆ ಎಲ್ಲರೂ ಕೂಡ ಮಾಹಿತಿಯನ್ನ ಪಡ್ಕೊಂಡಿರೋದು. ಪ್ರಮುಖವಾಗಿ ದಾವಣಗೆರೆ ವಿಚಾರದಲ್ಲಿ ಏನಾಯ್ತು ಅಂತ ಕೂಡ ನಿನ್ನೆ ಸಲೀಂ ಅಹಮದ್ ಅವ್ರನ್ನ ಕೂಡ ಕರೆಸಿ ಮಾತುಕತೆಯನ್ನ ನಡೆಸಿರುವಂತದ್ದು. ಅದಕ್ಕಿಂತ ಮುಂಚೆ ಜಮೀರ್ ಅವ್ರ ತಾವು ಕೂಡ 2 ಬಾರಿ ಮೀಟಿಂಗ್ ಅನ್ನ ಮಾಡಿ ಸಂಪೂರ್ಣವಾಗಿ ಮಾಹಿತಿಯನ್ನ ಪಡೆದಿರುವಂತದ್ದು. ಒಟ್ಟಲ್ಲಿ ಕುರ್ಚಿ ಕಿತ್ತಾಟದ ನಡುವೆ ಇವೆಲ್ಲವೂ ನಡೀತಿದ್ಯಾ, ಕೇವಲ ಮುಸ್ಲಿಂ ಸಮುದಾಯ ಮಾತ್ರ ಟಾರ್ಗೆಟ್ ಆಗ್ತಿದೆಯಾ ಎಂಬ ಪ್ರಶ್ನೆಯೂ ಕಾಡ್ತಾ ಇರೋದು. ಅದರಿಂದಾಗಿ ದಾವಣಗೆರೆಗೆ ಸಂಬಂಧಪಟ್ಟಂತೆ ಕೇವಲ ಮುಸ್ಲಿಂ ನಾಯಕರನ್ನ ಮಾತ್ರ ಟಾರ್ಗೆಟ್ ಮಾಡಲಾಗ್ತಿದೆ ಅಂತ ಹೇಳಲಾಗ್ತಿದೆ. ರಾಜಣ್ಣ ಕೂಡ ಒಂದು ಪ್ರಸ್ತಾಪವನ್ನ ಮಾಡಿದೆ. ಈ ಹಿಂದೆ ಶಾಮನೂರ್ ಶಿವಶಂಕರ್ ಅವರು ಕೂಡ ನೇರವಾಗಿ ವಿಜಯೇಂದ್ರ ತಮ್ಮ ರಾಘವೇಂದ್ರ ಅವ್ರನ್ನ ಗೆಲ್ಲಿಸಿ ಅಂತ ಕೂಡ ನೇರವಾಗಿ ಹೇಳಿದ್ದ. ಆಗ ಯಾವುದೇ ಕ್ರಮ ಆಗ್ಲಿಲ್ಲ. ಮತ್ತೆ ಅದೇ ರೀತಿಯಾದಂತ ಏನು ಶಾಮನೂರ್ ಶಿವಶಂಕರ್ ಮೊಮ್ಮಗ ಸಮರ್ಥ ಕೂಡ ನೇರವಾಗಿ ಟಿಕೆಟ್ ಅನೌನ್ಸ್ ಆಗದೆ ಸ್ಪರ್ಧೆ ಮಾಡಿದ್ರು, ಹಾಗೂ ಕ್ರಮ ಆಗಲಿಲ್ಲ. ಈಗ ಯಾಕೆ ಎಂಬ ಪ್ರಶ್ನೆಯನ್ನು ಕೂಡ ಎತ್ತಿರುವಂತದ್ದು ಸಾಹಿತ್ಯ. ಓಕೆ ಮಾರುತಿ, ಪ್ಲೀಸ್ ಬಿ ಆನ್ ಹೋಲ್ಡ್. ಮಾರುತಿ, ಒಂದು ಅಪ್ಡೇಟ್ ಇದೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.